ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭೂಮಿಕಾ. ನಾನಿವತ್ತು ಒಂದು ಚಿಕ್ಕ ಮಿನಿ ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಾನಿವತ್ತು ರೆಡಿಯಾಗಿರೋದು ಬೇಸಿಕ್ಲಿ ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡೋದಕ್ಕೋಸ್ಕರ ರೆಡಿಯಾಗಿದೆ. ಹಾಗೆ ಯೂಟ್ಯೂಬ್ ವಿಡಿಯೋನೂ ಮಾಡಬೇಡ ಅಂತೇಳಿ ನಾನು ಈ ವಿಡಿಯೋ ಕೂಡ ಶುರು ಮಾಡಿದ್ದೀನಿ. ಇವಾಗ ತಡ ಮಾಡಿದೆ, ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ತೊಗೊಂಡಿರೋ ಮೊದಲನೇ ಪ್ರಾಡಕ್ಟ್ ಬಂದ್ಬಿಟ್ಟು ದಿಸ್ ಇಸ್ ಮೈ ಫೇವ್ರೆಟ್. ನಾನು ತೊಗೊಂಡಿರೋ ಎಲ್ಲ ಪ್ರಾಡಕ್ಟ್ನಲ್ಲಿ ಇದು ತುಂಬ ನನಗೆ ಇಷ್ಟ ಆಗಿರೋಂಥ ಪ್ರಾಡಕ್ಟು. ಬಿಕಾಸ್ ಇಟ್ ಈಸ್ ಅ ಕ್ಯಾಂಡಲ್ ಲೈಕ್ ಹುಡುಗಿರ್ಗಂತೂ ತುಂಬಾ ಇಷ್ಟ. ನಂಗೆ ಗೊತ್ತಿಲ್ಲ ಹುಡುಗರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ, ಬಟ್ ಹುಡುಗಿರು ನಮಗೆ ಈ ಥರ ಕಾಮ್ ಆಗಿರುವಂಥ ಪ್ರಾಡಕ್ಟ್ಸ್ಗಳು, ಸೂದಿಂಗ್ ಆದಂಥ ಪ್ರಾಡಕ್ಟ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕ್ಯಾಂಡಲ್ನ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಂಬಕ್ಕಾಗಲ್ಲ ಇಷ್ಟು ಕಮ್ಮಿ ಬೆಲೆಗೆ ಮೀಶೋಲಿ ಇಂಥ ದೊಡ್ಡ ಕ್ಯಾಂಡಲ್ ಸೆಲ್ ಮಾಡ್ತಾ ಇದ್ದಾರೆ ಅಂತೇಳಿ. ನೀವು ಈ ಥರ ಕ್ಯಾಂಡಲ್ ಬೇರೆ ಕಡೆ ತೊಗೋತೀರಾ ಅಂತ ಅಂದರೆ ಅಫ್ಕೋರ್ಸ್ ಇದು 600-700 ಎಬೋನೇ ನೀವು ಪೇ ಮಾಡಬೇಕಾಗುತ್ತೆ. ಬಟ್ ನನಗೆ ಈ ಕ್ಯಾಂಡಲ್ ಸಿಕ್ಕಿದ್ದು ಓನ್ಲಿ ಫಾರ್ 282 ರೂಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ದಿಸ್ ಮಗ್. ನಾನು ಈ ಮಗ್ನ ತುಂಬ ಕಡೆ ಹುಡುಕ್ತಾ ಇದ್ದೆ. ಲೈಕ್ ತುಂಬ ಇನ್ಫ್ಲುಯೆನ್ಸಸ್ ಯೂಸ್ ಮಾಡೋದು ಕೂಡ ನೋಡಿದೆ. ಇಟ್ ಇಸ್ ಟ್ರಾನ್ಸ್ಪರೆಂಟ್, ಲೈಕ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಈ ಕಪ್. ಆ್ಯಂಡ್ ಇದು 450 ml ಇರೋದ್ರಿಂದ ತುಂಬ ಹ್ಯೂಜ್ ಆಗಿದೆ ಇದು. ಯು ಕ್ಯಾನ್ ಸಿ ನನ್ನ ಫೇಸ್ ಅಷ್ಟಿದೆ ಆಲ್ಮೋಸ್ಟ್. ನಾನು ಇದನ್ನ ಒಂದು 3-4 ಮಂತ್ಸ್ ಬ್ಯಾಕ್ ಎಲ್ಲ ಕಡೆ ಸರ್ಚ್ ಮಾಡಿದ್ದೆ. ಇದು ಎಲ್ಲೂ ಕೂಡ ಅವೈಲೇಬಲ್ ಇರಲಿಲ್ಲ. ಅಮೆಝಾನಲ್ಲಾಗಿರಲಿ ಇದ್ರೂ ಕೂಡ ಇದು ಎಬೋ 600-700 ಸಮಥಿಂಗ್ ಇತ್ತು. ಈಗ ಅಮೆಝಾನಲ್ಲಿ ಇದು ನಿಮಗೆ 400 ಅಂದ್ಕೋತೀನಿ, 400ಗೆ ಸಿಗುತ್ತೆ ನಿಮಗೆ 399ಗೆ. ಬಟ್ ಇದ್ರ ಜೊತೆ ಇನ್ನೂ 2 ಕಪ್ ಬರುತ್ತೆ. ಬಟ್ ಇದು ಮೀಶೋ ಅಲ್ಲಿ ನಿಮಗೆ 194 ರೂಪೀಸ್ ಅಷ್ಟೇ. 2 ಕಪ್ಸ್ಗೆ 194 ರೂಪೀಸ್ ನಾನು ಪೇ ಮಾಡಿರೋದು. ಇಟ್ಸ್ ಅ ಗ್ರೇಟ್ ಡೀಲ್ ಅಂತಲೇ ಹೇಳ್ಬೋದು. ನಿಮಗೂ ಯಾರಿಗಾದ್ರೂ ಈ ಕಪ್ ಬೇಕಂದ್ರೆ ನೀವು ಇದನ್ನು ತೊಗೋಬೋದು. ಇದರಲ್ಲಿ ನೀವು ಕಾರ್ನ್ಫ್ಲೆಕ್ಸ್ ಹಾಕೋಬೋದು, ಚಿಯಾ ಪುಡಿಂಗ್ ಹಾಕೋಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಬರ್ತಿರೋ ನಾಯ್ಸ್ನ ಇಗ್ನೋರ್ ಮಾಡಿ, ಬಿಕಾಸ್ ನಾನು ಮಧ್ಯಾಹ್ನ ಶೂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಚಿಯಾ ಪುಡಿಂಗ್ ಹಾಕೋಬೋದು, ಕಾರ್ನ್ಫ್ಲೆಕ್ಸ್ ಹಾಕೋಬೋದು, ಓಟ್ಸ್, ಸ್ಮೂದಿ ಬೌಲ್, ಏನು ಬೇಕಾದರೂ ಮಾಡ್ಬೋದು. ಇದು 450 ml ಕಪ್ ಆಗಿರೋದ್ರಿಂದ ಈಸಿಲಿ ನೀವು ಇದರಲ್ಲಿ ಒಂದು ಬ್ರೇಕ್ಫಾಸ್ಟ್ ಬೌಲ್ನ ಕ್ರಿಯೇಟ್ ಮಾಡ್ಬೋದು. ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀರ. ಇಟ್ಸ್ ಅ ವಾಲ್ ಹ್ಯಾಂಗಿಂಗ್ ಡೆಕೋರೇಟಿವ್ ಐಟಮ್. ಇದು ಸೆಟ್ ಆಫ್ 2 ಬರುತ್ತೆ ನಿಮಗೆ. ಇದರಲ್ಲಿ ನೀವು ಒಂದು ಪ್ಲ್ಯಾಂಟ್ ಇಟ್ಬಿಟ್ಟು ಕೂಡ ಡೆಕೋರೇಟ್ ಮಾಡ್ಬೋದು. ಇದು ನಂಗಾಗಿದ್ದು 194 ರೂಪೀಸ್. ಇದು ಎಲ್ಲ ಕಡೆ ನೋಡಿರ್ತೀರ ನೀವು ಆಲ್ಮೋಸ್ಟ್. ಟ್ರೈ ಮಾಡೋಣ ಅಂತ ನಾನು ಇದನ್ನು ತರಿಸಿದೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲ್ ಆಗಿ. ನೀವು ಇದರಲ್ಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್, ನಾನು ನಿಮ್ಗೆ ತೋರಿಸ್ತೇನೆ ಒಂದು ನಿಮಿಷ. ನನ್ನ ಹತ್ರ ಆಲ್ರೆಡಿ ಈ ಥರ ಪ್ಲ್ಯಾಂಟ್ಸ್ ಇತ್ತು. ಅಂದರೆ 1.5 year ಬ್ಯಾಕ್ ಏನೋ ನಾನು ಮೀಶೋಯಿಂದನೇ ತರಿಸಿದ್ದೆ ಫಾರ್ 150 ರೂಪೀಸ್ ಏನೋ. ಅಂದರೆ ಇದರಲ್ಲಿ 4 ಬರುತ್ತೆ ನಿಮಗೆ, ಚಿಕ್ಕ ಚಿಕ್ಕ ಗಿಡಗಳು 4 ಸಿಗುತ್ತೆ. ಆ ಗಿಡಗಳು ನೀವು ಇದರಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ಇಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ವಾಲ್ಗೆ ಹ್ಯಾಂಗ್ ಮಾಡಿದಾಗ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರುವಂಥ ಫೋಟೋ ಫ್ರೇಮ್ಸ್. ಲೈಕ್ ಇದು ಸೆಟ್ ಆಫ್ 6 ಫ್ರೇಮ್ಸ್ ಕೊಡ್ತಾರೆ ಜಸ್ಟ್ ಫಾರ್ 242 ರೂಪೀಸ್. ಆ್ಯಂಡ್ ನಂಬಕ್ಕಾಗಲ್ಲ ಇಷ್ಟು ಕಡಿಮೆ ಬೆಲೆಗೆ 6 ಫೋಟೋ ಫ್ರೇಮ್ಸ್ ಕೊಡ್ತಾರೆ. ತುಂಬ ಎಸ್ಥೆಟಿಕ್ ಆಗಿ ಕಾಣುತ್ತೆ ಬ್ಯಾಕ್ಗ್ರೌಂಡ್ಸ್ಗೆಲ್ಲ. ಇದರಲ್ಲಿ ಹಾಕಿರುವಂಥ ಇಮೇಜಸ್ ಬಂದ್ಬಿಟ್ಟು ನಾನು ಸಪ್ರೇಟಾಗಿ ಮೀಶೋಯಿಂದನೇ ಪರ್ಚೇಸ್ ಮಾಡಿರೋವಂಥದ್ದು. ಅದು ನನಗೆ 142 ರೂಪೀಸ್ ಆಯಿತು. ಇಟ್ಸ್ ಅ ಬಂಡಲ್ ಆಫ್ ಇಮೇಜಸ್. ಒಂದು ಬಂಡಲ್ ಆಫ್ ಇಮೇಜಸ್ ಕಳಿಸ್ತಾರೆ. ಅದು ಲಿಟ್ರಲಿ ತುಂಬ ಇಮೇಜಸ್ ಇದೆ. ನಾನು ಅದನ್ನೆಲ್ಲನೂ ಯೂಸ್ ಮಾಡಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಾಲ್ಗೆ ಹಾಕೊಂಡಿದ್ದೀನಿ. 140 ರೂಪೀಸ್ಗೆ ಅಷ್ಟೊಂದೆಲ್ಲ ಇಮೇಜಸ್ಗಳು ತುಂಬ ಅಫೋರ್ಡೆಬಲ್ ಆಗಿ ಸಿಗುತ್ತೆ ನಿಮಗೆ. ನೀವು ಕೂಡ ಅದನ್ನ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಟೇಬಲ್ ನನಗೆ 291 ರೂಪೀಸ್ ಕಾಸ್ಟ್ ಆಯಿತು. ಆ್ಯಂಡ್ ಈ ಟೇಬಲ್ ಏನಕ್ಕೆ ಅಂದರೆ ನೀವು ನಿಮ್ಮ ಬೆಡ್ ಸೈಡ್ ಟೇಬಲ್ ಆಗಿ ಯೂಸ್ ಮಾಡ್ಬೋದು. ಇದ್ರ ಮೇಲೆ ಪ್ಲ್ಯಾಂಟ್ ಇಟ್ಕೋಬೋದು, ಬುಕ್ಸ್ ಇಟ್ಕೋಬೋದು, ಕ್ಯಾಂಡಲ್ಸ್ ಇಡ್ಬೋದು. ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ರೂಮ್ನ ಒಂಥರ ಎಲಿವೇಟ್ ಮಾಡುತ್ತೆ ಈ ಟೇಬಲ್ಲು. ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ನಾನು ಬೇರೆ ಥರ ಟೇಬಲ್ಸ್ಗಳೆಲ್ಲ ನೋಡಿದ್ದೀನಿ, ಅಂದರೆ ತುಂಬ ಜನ ಯೂಸ್ ಮಾಡೋದು. ಬಟ್ ನನಗೆ ಇದು ಯಾಕೋ ಯೂನಿಕ್ ಆಗಿ ಕಾಣಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ ಜಸ್ಟ್ ಫಾರ್ 292 ರೂಪೀಸ್. ಕಮಾನ್ ಗೈಸ್, ಅಷ್ಟು ಕಡಿಮೆಗೆ ಸಿಗ್ತಾ ಇದೆ, ನೀವು ಕೂಡ ತಗೋಬೋದು.
ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಪೌಚ್, ಮೇಕಪ್ ಪೌಚ್ ಇದು. ಸೊ ಇದು ಆ್ಯಕ್ಚುಲಾಗಿ ನನ್ನ ಕಸಿನ್ ಹತ್ರ ನೋಡಿದ್ದೆ ನಾನು. ಅವಳ ಹತ್ರ ನಾನು ಇಷ್ಟಪಟ್ಬಿಟ್ಟು ಲಿಂಕ್ ಕಳಿಸ್ಕೊಂಡು ನಾನು ಈ ಪ್ರಾಡಕ್ಟ್ನ ತೊಗೊಂಡಿದ್ದು. ಓನ್ಲಿ ಬಿಕಾಸ್ ಇಟ್ ಇಸ್ ವೆರಿ ಸ್ಪೇಷಿಯಸ್. ನೀವು ಇದರಲ್ಲಿ ಎಷ್ಟೊಂದು ಇಟ್ಕೋಬೋದು, ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ ಇದರಲ್ಲಿ. ನೀವಿಲ್ಲಿ ನಿಮ್ಮ ಮೇಕಪ್ ಬ್ರಷಸ್ಗಳನ್ನು ಹಾಕ್ಕೋಬೋದು, ನಿಮ್ಮ ಲಿಪ್ಸ್ಟಿಕ್ಸ್, ನಿಮ್ಮ ಬಿಂದಿ, ನಿಮ್ಮ ಫೇಕ್ ಲ್ಯಾಶಸ್, ಈ ಥರ ಏನು ಬೇಕಾದ್ರೂ ಹಾಕ್ಕೋಬೋದು ನೀವು. ತುಂಬ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಓವರಾಲ್ ನಿಮ್ಗೆ ಬೇಕಾದಂಥ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನೀವು ಇದರಲ್ಲಿ ಇಟ್ಕೋಬೋದು. ಮಾಯ್ಶ್ಚರೈಸರ್, ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಹಾಕ್ಕೋಬೋದು. ಅದಕ್ಕೋಸ್ಕರ ನಾನು ಇದನ್ನು ತುಂಬ ಇಷ್ಟಪಟ್ಬಿಟ್ಟು ಇದನ್ನು ತರಿಸಿದ್ದು. ಸೊ ಯಾ, ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಲೀವ್ಸ್. ಇದು ಫೇಕ್ ಲೀವ್ಸ್ಗಳು, ಚಿಕ್ಕ ಚಿಕ್ಕದು. ನೀವು ಇದನ್ನ ನಿಮ್ಮ ವಾಶ್ರೂಮ್ಸ್ಗಳಲ್ಲಿ ಹಾಕ್ಕೋಬೋದು. ಸೊ ದಟ್ ಏನೋ ಒಂದು ಗ್ರೀನ್ ವೈಬ್ ಕ್ರಿಯೇಟ್ ಮಾಡೋದಕ್ಕಾಗಲಿ, ಅಥವಾ ನಿಮ್ಮ ಹೋಮ್ ಡೆಕಾರ್ಗೆ ಕೂಡ ಯೂಸ್ ಮಾಡ್ಬೋದು. ಇದು ನನಗೆ ಎಷ್ಟು ಕಾಸ್ಟ್ ಆಯಿತು ಅಂತ ನೆನಪಿಲ್ಲ. ಸೊ ನಾನು ಇಲ್ಲೇ ಪಕ್ಕದಲ್ಲಿ ಎಲ್ಲಾದರೂ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ಯಾ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಅಂದ್ಕೋತೀವಿ ಇದೆಲ್ಲ ಏನು ಚೆನ್ನಾಗಿ ಕಾಣುತ್ತೆ ಅಂತ, ಬಟ್ ನೋ, ನೀವು ಇದನ್ನೆಲ್ಲ ಕರೆಕ್ಟಾಗಿ ಆರ್ಗನೈಸ್ ಮಾಡಿದಾಗ ತುಂಬ ಪ್ರಿಟಿಯಾಗಿ ಕಾಣುತ್ತೆ. ನೀವು ಕೂಡ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಯಾ, ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.